ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ವಿಲಿಯಂ. ನಾನು ನನ್ನ ಚಾನಲ್ ಪವರ್ ಆಫ್ ಡೇ ಟ್ರೇಡಿಂಗ್ ಗೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾವು ಮಾರ್ನಿಂಗ್ ಸ್ಟಾರ್ ನ ಒಂದು ಯಾವ ತರ ಫಾರ್ಮೇಶನ್ ಇರುತ್ತೆ, ಮತ್ತೆ ಅದರಲ್ಲಿ ಎಂಟ್ರಿ ಎಲ್ಲಿ ಮಾಡಬೇಕು, ಸ್ಟಾಪ್ ಲಾಸ್ ಎಲ್ಲಿ ಮಾಡಬೇಕು, ಸೊ ಪ್ರತಿಯೊಂದು ನಾನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ನಾವೀಗ ಆಲ್ರೆಡಿ ನಾವು ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ಸ್ ಗಳಲ್ಲಿ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಡಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡಿದೀವಿ. ಈ ಮಾರ್ನಿಂಗ್ ಸ್ಟಾರ್ ಅನ್ನೋದು ತ್ರಿಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗಿದೆ. ಸೊ ತ್ರಿಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಇದು ಮೊದಲನೇದಾಗಿ ಫಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಸ್ನೇಹಿತರೆ ಬುಲ್ಲಿಶ್ ಕ್ಯಾಂಡಲ್ ಆಗಿರುತ್ತೆ. ಸೊ ಇದು ಟ್ರೆಂಡ್ ಅನ್ನ ಫಾಲೋ ಮಾಡುವಂತ ಕ್ಯಾಂಡಲ್. ಸೊ ಇದು ಬುಲ್ಲಿಶ್ ಕ್ಯಾಂಡಲ್. ಸೊ ಆಲ್ರೆಡಿ ಟ್ರೆಂಡ್ ಏನಾಗಿರುತ್ತೆ, ಅಪ್ ಸೈಡ್ ಅಲ್ಲಿ ಇರುತ್ತೆ. ಅಂತ ಟೈಮ್ ಅಲ್ಲಿ ಈ ಒಂದು ಬುಲ್ಲಿಶ್ ಕ್ಯಾಂಡಲ್ ಬಂದಾದ್ಮೇಲೆ ಸೊ ಇದರ ನೆಕ್ಸ್ಟ್ ಕ್ಯಾಂಡಲ್ ಏನಿರುತ್ತೆ, ಸೊ ಫಾರ್ಮೇಶನ್ ಅಲ್ಲಿ ಇದು ಇನ್ ಡಿಸಿಷನ್ ಇರುತ್ತೆ. ಅಂದ್ರೆ ಈ ಕ್ಯಾಂಡಲ್ ಅಲ್ಲಿ ಐದರ್ ಬುಲ್ಲಿಶ್ ಆದ್ರೂ ಆಗ್ಬೋದು ಅಥವಾ ಬೇರಿಶ್ ಆದ್ರೂ ಆಗ್ಬೋದು. ಸೊ ಇಲ್ಲಿ ಕಲರ್ ನನಗೆ ಮ್ಯಾಟರ್ ಆಗಲ್ಲ, ಐದರ್ ಗ್ರೀನ್ ಆರ್ ಐದರ್ ರೆಡ್. ಸೊ ಎನಿ ಕಲರ್ ಅಲ್ಲಿ ಇದು ಕೆಂಪು ಅಥವಾ ಹಸಿರು ಯಾವ ಕಲರ್ ಅಲ್ಲಿ ಬೇಕಾದ್ರೆ ಇರ್ಬೋದು. ಸೊ ಈ ಕ್ಯಾಂಡಲ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಅನ್ಡಿಸಿಷನ್ ಆಗುತ್ತೆ. ಸೊ ಅನ್ಡಿಸಿಷನ್ ಕ್ಯಾಂಡಲ್ ಸ್ಟಿಕ್ಸ್ ನಾನು ಲಾಸ್ಟ್ ಅಲ್ಲಿ ತ್ರಿಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೋದ್ಮೇಲೆ ಅನ್ಡಿಸಿಷನ್ ಕ್ಯಾಂಡಲ್ ಇಂದ ಸಮೇತ ನಾನೊಂದು ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಇದರ ಅನ್ಡಿಸಿಷನ್ ಕ್ಯಾಂಡಲ್ಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಮೊದಲನೇ ಕ್ಯಾಂಡಲ್ ನಮಗೆ ಬುಲ್ಲಿಶ್ ಆದ್ಮೇಲೆ ಸೊ ಇಲ್ಲಿ ಒಂದು ಅನ್ಡಿಸಿಷನ್ ಕ್ಯಾಂಡಲ್ ಬರುತ್ತೆ. ಸೊ ಇದ್ರ ನಂತರದಲ್ಲಿ ಇನ್ನೂ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅನ್ನ ಇನ್ನೊಂದು ಕ್ಯಾಂಡಲ್ಸ್ಟಿಕ್ ಗೆ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಆ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ನಮಗೆ ಸೊ ಬೇರಿಶ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ಈ ಬೇರಿಶ್ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಈ ಕ್ಯಾಂಡಲ್ ಕ್ಲೋಸ್ ಆಗೋದು ಏನಿದೆ ಇದು ಬಿಯಾಂಡ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಫಸ್ಟ್ ಕ್ಯಾಂಡಲ್ ಆಗಿರಬೇಕು. ಅಂದ್ರೆ ಇಟ್ ಮೀನ್ಸ್ ಇಲ್ಲಿ ನೋಡಿ ಈ ಕ್ಯಾಂಡಲ್ ಏನಿದೆ ಇದರ ಮಿಡ್ಲ್ ನ ಈ ಕ್ಯಾಂಡಲ್ ಏನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದ್ರೆ ಇದಕ್ಕಿಂತ ಕೆಳಗಡೆ ಬಂದು ಕ್ಯಾಂಡಲ್ ಅನ್ನ ಕ್ಲೋಸ್ ಮಾಡಬೇಕು. ಸೊ ಈ ತರ ಕಂಪ್ಲೀಟ್ ಫಾರ್ಮೇಶನ್ ಬಂತು ಅಂದ್ರೆ ಇದನ್ನ ನಾವೇನು ಕರಿತೀವಿ, ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಲಿಯರ್ ಆಗಿದೆ ನೋಡಿ, ಮಿಡ್ ಪಾಯಿಂಟ್ ಆಫ್ ದಿ ಫಸ್ಟ್ ಕ್ಯಾಂಡಲ್ ಅನ್ನ ಕೆಳಗಡೆ ಕ್ಲೋಸ್ ಮಾಡಬೇಕು. ಇಟ್ಸ್ ಕ್ಲಿಯರ್. ಓಕೆ. ಸೊ ಇದರಲ್ಲಿ ನಾವು ಎಂಟ್ರಿ ಪಾಯಿಂಟ್ಸ್ ಮತ್ತೆ ಸ್ಟಾಪ್ ಲಾಸ್ ಅನ್ನ ನೋಡೋದಾದ್ರೆ, ಸೊ ಮೂರನೇ ಕ್ಯಾಂಡಲ್ ನ ಕ್ಲೋಸಿಂಗ್ ಅಲ್ಲಿ ನಾವು ಎಂಟ್ರಿನ ಮಾಡ್ತೀವಿ. ಸೊ ಮತ್ತೆ ಮೂರು ಕ್ಯಾಂಡಲ್ ಹೈ ಏನ್ ಬರುತ್ತೆ ಅದನ್ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೋಬಹುದು. ಸೊ ಇದೇ ತರದಲ್ಲಿ ಸ್ನೇಹಿತರೆ ನಾವು ಈವ್ನಿಂಗ್ ಸ್ಟಾರ್ಸ್ ಅನ್ನ ನೋಡ್ತೀವಿ. ಈವ್ನಿಂಗ್ ಸ್ಟಾರ್ ಆಲ್ಸೋ ಸೇಮ್ ಇದೇ ಪ್ಯಾಟರ್ನ್ ನಮಗೆ ರಿವರ್ಸಲ್ ಆಗಿರುತ್ತೆ. ಮೊದಲನೇ ಕ್ಯಾಂಡಲ್ ನಮಗೆ ಬೇರಿಶ್ ಆಗಿರುತ್ತೆ, ಎರಡನೇ ಕ್ಯಾಂಡಲ್ ಅನ್ಡಿಸಿಷನ್ ಆಗಿರುತ್ತೆ. ಸೊ ಮೂರನೇ ಕ್ಯಾಂಡಲ್ ಅಲ್ಲಿ ಮಿಡ್ ಪಾಯಿಂಟ್ ಅನ್ನ ಕ್ರಾಸ್ ಮಾಡಿ ಕ್ಲೋಸ್ ಮಾಡಿರಬೇಕು. ಸೊ ಫಸ್ಟ್ ಕ್ಯಾಂಡಲ್ ಮಿಡ್ ಪಾಯಿಂಟ್ ಏನಿದೆ ಅದನ್ನ ಕ್ರಾಸ್ ಮಾಡಿ ಕ್ಲೋಸ್ ಮಾಡಿರಬೇಕು. ಸೊ ಇದು ನಮಗೆ ಪರ್ಫೆಕ್ಟ್ ಈವ್ನಿಂಗ್ ಸ್ಟಾರ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಎಂಟ್ರಿನ ಮೂರನೇ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಮೂರು ಕ್ಯಾಂಡಲ್ ಲೋ ಏನಿದೆ ಅದನ್ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ತೀವಿ. ಸೊ ಸ್ನೇಹಿತರೆ, ನಾವು ಇವತ್ತು ಮಾರ್ನಿಂಗ್ ಸ್ಟಾರ್ ಮತ್ತೆ ಈವ್ನಿಂಗ್ ಸ್ಟಾರ್ ಬಗ್ಗೆ ನೋಡಿದ್ವಿ. ಸೊ ಎಂಟ್ರಿ ಮತ್ತು ಸ್ಟಾಪ್ ಲಾಸ್ ಅನ್ನು ನೋಡಿದ್ವಿ. ಸೊ ಈ ತ್ರಿಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅನ್ನ ಮುಗಿದ ತಕ್ಷಣ ಅನ್ಡಿಸಿಷನ್ ಕ್ಯಾಂಡಲ್ ಸಮೇತ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸ್ನೇಹಿತರೆ, ನೀವು ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.